ನಡಳಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕಾಂಗ್ರೆಸ್ ಇವತ್ತಿನ ಪ್ಯಾನೆಲ್ಗೆ ಗೆಸ್ಟ್ ಅನ್ನು ಕಳಿಸೋದಿಲ್ಲ, ವಕ್ತಾರನ್ನು ಕಳಿಸೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದೆ. ಆದ್ದರಿಂದ ಆಡಳಿತ ಪಕ್ಷದ ಪ್ರತಿನಿಧಿಗಳ ಹೊರತಾಗಿ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎಸ್ ಪ್ರಶಾಂತ್, ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ವತಂತ್ರ ಧರ್ಮದ ಹೋರಾಟ ಇಲ್ಲಿ ತನಕ ಬಂತು. ಅದೇ ನೋಡಿ, ಪ್ರತ್ಯೇಕ ಧರ್ಮ ಅಥವಾ ಬಸವ ಧರ್ಮ ಹಿಂದೂ ಧರ್ಮದ ಭಾಗವ ಅಲ್ವಾ ಅಂತಕ್ಕಂಥ ಚರ್ಚೆ ಅದೇನು ಇವತ್ತಿಂದ ಸೈದ್ಧಾಂತಿಕ ನೆಲೆಯಲ್ಲಿ ನಡೀಬೇಕಾಗಿತ್ತು. ಅಲ್ಲ, ಒಂದು ಸೈದ್ಧಾಂತಿಕ, ಇನ್ನೊಂದು ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ವ್ಯಾಪಕ ಇತಿಹಾಸ ಇದೆ. ಅದು ಚರ್ಚೆ ನಡೀತಾ ಇದೆ. ಆ ಚರ್ಚೆ ಎಲ್ಲ ಬಹುತೇಕ ದೇಶದ ಬಹುತೇಕ ಧರ್ಮಗಳಲ್ಲಿ ಈ ರೀತಿಯ ಚರ್ಚೆಗಳು ಸ್ವಾಭಾವಿಕವಾಗಿದೆ. ನೀವು ಇಸ್ರೇಲ್ಗೆ ಹೋಗಿದ್ರಿ, ನಾನು ಇತ್ತೀಚೆಗೆ ಇಸ್ರೇಲ್ಗೆ ಹೋದಾಗಲೂ ಕೂಡ ಯಾವುದು ಮೊದಲು ಯಾವುದು ನಂತರ ಇದೇ ರೀತಿಯ ಚರ್ಚೆ ಅಲ್ಲೂ ಕೂಡ ನಡೀತಾ ಇದೆ. ಎಸ್, ಆದರೆ ಇಲ್ಲಿ ಮೊದಲ ಬಾರಿಗೆ ಇವತ್ತಿನ ಬೆಳವಣಿಗೆಗೆ ಕಾರಣ ಆಗಿದ್ದು ಜಟ್ನಲ್ಲಿ ಕನೇರಿ ಶ್ರೀಗಳು ನೀಡಿರ್ತಕ್ಕಂಥ ಒಂದು ಹೇಳಿಕೆ. ಈಗ ಕನೇರಿ ಶ್ರೀಗಳ ಬಗ್ಗೆ ಬಹುತೇಕರಿಗೆ ಕೊಲ್ಲಾಪುರ, ವಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ ಈ ಭಾಗದಲ್ಲಿ ಕನೇರಿ ಶ್ರೀಗಳು ಮಾಡ್ತಾ ಇರತಕ್ಕಂಥ ಕೆಲಸದ ಬಗ್ಗೆ ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥ ಒಂದು ಗೌರವವಿದೆ. ಆದರೆ ಅವರು ಬಳಸಿರ್ತಕ್ಕಂಥ ಒಂದು ಭಾಷೆ, ಒಂದು ಪದ ಏನಿತ್ತು, ಆ ಪದ ಜಿಲ್ಲಾಡಳಿತ ಈಗ ಆ ಪದವನ್ನು ಬಳಸೋದಕ್ಕೆ ಪ್ರಕರಣ ದಾಖಲಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮ ಕಡೆ ಇದ್ದೇ ಇದೆ. ಹೌದು ಹೌದು. ಆದರೆ ಆ ಪದವನ್ನು ಬಳಸಿದ್ದಕ್ಕೆ ಒಂದು ಜಿಲ್ಲೆಗೆ ನಿರ್ಬಂಧ ನಿಷೇಧ ಹೇಳಿರ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಆದರೆ ಈಗ ಅದು ಪ್ರಕರಣ ಒಂದು ನಿಮಿಷ, ಕನೇರಿ ಶ್ರೀಗಳೇ ಫೋನ್ನಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಅಜಿತ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಾವಾಗಿದ್ದೀರಿ? ಸರಿ, ಚೆನ್ನಾಗಿದ್ದೀವಿ. ಏನಾಯ್ತು ಕನೇರಿ ಶ್ರೀಗಳೇ? ಯಾಕದು ಆ ಶಬ್ದ ಬಳಸಬೇಕಾದಂತ ಪರಿಸ್ಥಿತಿ ಬಂತು? ಏನಿಲ್ಲ, ಅದು ತಮ್ಗೆ ಹೇಳಿ, ನಮ್ ಬಿಜಾಪುರ ಭಾಷೆ ಅದು. ಅಲ್ಲಿ ನಮ್ಮಲ್ಲಿ ಸಹಜವಾಗಿ ನಾವು ಅಂತಿರ್ತೀವಿ, ಮನೆಯೊಳಗೆ ಸಹಿತ ಯಾರ ಉತ್ಸವ ಎಲ್ಲಿ ಹೋಗ್ಯ ನೋಡವ ಹಿಂಗ ಸಹಜ ಅಂತಿರ್ತೀವಿ ನಾವು ಅವನ್ನ. ಇದು ನಮ್ಮ ಭಾಷೆ, ಅದು ಬಾಲ್ಯದಿಂದಲೂ ಬೆಳೆದು ಬಂದಂತ ಭಾಷೆ. ಅದ್ರಲ್ಲಿ ಏನೋ ನಮ್ಗೆ ಇದು ಕಾಣೋದಿಲ್ಲ. ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಮಾತನಾಡುವಂತ ಹಿಂದಿನ ಅಭಿಪ್ರಾಯ ಏನು, ಅಥವಾ ಕಳಕಳಿ ಏನು, ಗಂಭೀರತೆ ಏನು, ಅದನ್ನ ವಿಚಾರ ಮಾಡೋದು ಬಿಟ್ಟು ಬರೀ ಎಷ್ಟೊಂದು ಥಾಣಿ ಶಬ್ದ ಹಿಡ್ಕೊಂಡು ಅದ್ರ ಮೇಲೆ ಮಾನಾಪಮಾನ ನಾಟಕ ಮಾಡ್ತಾ ಇದ್ದಾರೆ. ಏನು ಅಲ್ಲ, ಈಗ ಆ ಥರದ ಶಬ್ದಗಳನ್ನು ರಾಜಕಾರಣಿಗಳು ಬಳಸಿದಾಗ ನಾವು ಗ್ರಾಮೀಣ ಸೊಗಡಿನ ಜನ ಅಂದ್ಬಿಡ್ತಾರೆ, ನಾವು ಶೂದ್ರರಿ, ನಾವು ಮಾತಾಡೋದೇ ಹೀಗೆ ಅಂದ್ಬಿಡ್ತಾರೆ. ಅದನ್ನ ರಾಜಕಾರಣಿಗಳು ಸ್ಪಷ್ಟೀಕರಣ ಕೊಟ್ಟಾಗ ಓಕೆ. ಅದು ಇಲ್ಲ, ನಾನೇನ್ ಹೇಳೋದು, ನಾನು ಮೊದಲಿನಿಂದಲೂ ಸ್ವಲ್ಪ ಗ್ರಾಮೀಣ ಭಾಷೆಯಲ್ಲಿ ಮಾತಾಡೋ ರೂಢಿ. ಯಾವಾಗ್ಲೂ ನಾನು ಇದ್ರ ತಿಳಿ ಭಾಷೆ ಅಥವಾ ಶಹರಿ ಭಾಷೆಯನ್ನು ಯಾವಾಗ್ಲೂ ಮಾತಾಡೋದಿಲ್ಲ. ನನ್ಗದು ರೂಢಿ ಇಲ್ಲ. ನಮ್ಮಲ್ಲಿ ಸಹಜವಾಗಿ ನಾವು ಮಾತಾಡ್ತಿರ್ತೀವಿ ಅದನ್ನ. ಓಕೆ. ನಮ್ಮಲ್ಲಿ ನಾವು ಮಾತಾಡೋದು ನೋಡ್ರಿ ನಮ್ಗೇನೋ ಅದ್ರಿಂದ ಇದು ಆಗೋದಿಲ್ಲ. ಇದು ಹೊಸಬರಿಗೆ ಕೇಳಿದ ನಂತರ ಹಾಗ ಅನಿಸ್ತಿರ್ಬೋದು ಅಷ್ಟೇ ಅನಿಸ್ತದ ನನಗ. ಬಟ್ ಪ್ರಶಾಂತ್ ಅವ್ರು ಮಾತಾಡ್ತಾರೆ. ಅಲ್ಲ ಶ್ರೀಗಳೇ, ಅಂದ್ರೆ ಈಗ ನಾವು ಇಬ್ರು ಕೂಡ ಉತ್ತರ ಕರ್ನಾಟಕದವರು, ಹುಬ್ಳಿಯವರು. ಹೌದು, ಅದರಲ್ಲಿ ವಿಶೇಷವಾಗಿ ನಾವು ವಿಜಾಪುರದವರು. ಸರಿ, ಆದ್ರೆ ಸ್ವಾಮೀಜಿಗಳು ಇನ್ನೊಂದು ಸ್ವಾಮೀಜಿಗಳ ವಿರುದ್ಧ ಆ ರೀತಿಯ ಪದವನ್ನ ಬಳಸಿದಾಗ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅನ್ನುವುದನ್ನು ಒತ್ತಿ ಹೇಳೋದು ಯಾಕೆ ಅಂತಂದ್ರೆ, ಗುರುಗಳೇ, ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿಂಗಾಲೇಶ್ವರದ ಒಂದು ಇಂಟರ್ವ್ಯೂ ಮಾಡಿದೆ. ಲಿಂಗಾಲೇಶ್ವರ ಸ್ವಾಮೀಜಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಸರಿ, ಅದು ಪ್ರಸಾರವಾದ ಮಾರನೇ ದಿವಸ ನನಗೆ ತಾರೀಖು ಮರ್ತೋಯ್ತು. ಅವತ್ತು ನವರಾತ್ರಿಯ ಆರಂಭ. ಮನೆಯಲ್ಲಿ ನಾನು ಸ್ನಾನ ಮಾಡಿ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ. ಇನ್ನೊಬ್ಬ ಸ್ವಾಮೀಜಿ ಫೋನ್ ಬಂತು ನನಗೆ. ರಿಸೀವ್ ಮಾಡಿದ ತಕ್ಷಣ ದಿಂಗಾಲೇಶ್ವರರ ಬಗ್ಗೆ ಬೈದ್ರು. ಬಳಸಿದ ಶಬ್ದಗಳು ಅಂದರೆ, ನಾನು ಆ ಸ್ವಾಮೀಜಿಗಳೇ ಕೈ ಮುಗಿತೀನಿ, ಸ್ವಾಮಿ ನವರಾತ್ರಿ ಆರಂಭ ಇವತ್ತು, ನಾನು ಸ್ನಾನ ಮಾಡಿ ಇನ್ನೇನು ಪೂಜೆ ಕೂತ್ಕೋಬೇಕು, ಈ ಶಬ್ದಗಳನ್ನು ಕೇಳಿಸಿಕೊಂಡು ನನಗೆ ಪೂಜೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ದಯವಿಟ್ಟು ಫೋನ್ ಇಡ್ರಿ ಅಂತ ಹೇಳಿದೆ. ಅದು ಫೋನ್ ಕಾಲ್ನಲ್ಲಿ, ಅಂದರೆ ಅಂಥ ಶಬ್ದಗಳನ್ನು ದಿಂಗಾಲೇಶ್ವರರ ಬಗ್ಗೆ ಬಳಸಿದ್ರು ಅವರು. ಅದು ಫೋನ್ ಕಾಲ್ನಲ್ಲಿ. ನೀವು ಸಾರ್ವಜನಿಕವಾಗಿ ಬಳಸಿದ್ರಿ ಅಂತ ಒಂದು ಅಸಮಾಧಾನ. ನಾನು ಮಾತುಗಳಂತ ಪೂರ್ವದಲ್ಲಿ ಕೇಳಿಲ್ಲ. ಸುಮಾರು ನನ್ನ ಭಾಷಣಗಳಲ್ಲಿ ಯಾವಾಗ್ಲೂ ಬರ್ತಾ ಇರ್ತಾವೆ. ಅಲ್ಲ, ನನಗೆ ನೀವು ಅಂದ್ರೆ ಯಾಕೆ ಟ್ರಿಗರ್ ಆದ್ರಿ ಅನ್ನೋದಕ್ಕೊಂದು ಅಂದಾಜು ಸಿಕ್ತು.
ಈ ಪೂರ್ವದಲ್ಲಿ ನಾನು ಸುಮಾರು ಸಾರಿ ಮಾತಾಡಿದಂತ ನನ್ನ ಭಾಷಣಗಳಲ್ಲಿ ಸಹಜವಾಗಿ ಗ್ರಾಮೀಣ ಇದರಲ್ಲಿ ಬಂದೇ ಬರ್ತಿರ್ತಾವ. ಓಕೆ. ನಮ್ಮಲ್ಲಿ ಜನ ಏನಂತಾರ, ಅವ್ ಎಲ್ಲಿಗ ನೋಡಿ ಹುಡ್ಸೊಳ ಮಗ ಅವನೊಂದ್ ಜರ ಹುಡ್ಕಾಡ್ಕೊಂಡ್ ಬಾ ಅಂತ ನಮ್ಮಲ್ಲಿ ಸಹಜ ಅಂತಿರ್ತಾರ ಹಿಂಗ. ಅಲ್ಲ, ನಾವು ಸ್ಟುಡಿಯೋದಿಂದ ಹೊರಗೆ ಹೋದ್ಮೇಲೆ ಅಂದ್ರೆ But ಅದನ್ನ ಬೆಂಗಳೂರಿನವ್ರಿಗೆ avoid ಮಾಡ್ಬೋದಿತ್ತ ಅಂತ. ಏನೇ ಒಂದ್ ವೇಳೆ ನಾನು ಸಿಟ್ಟಿನಲ್ಲಿ ಮಾತಾಡಿನಿ ಅಂತ ತಿಳ್ಕೊಂಡ್ರು ಸಹಿತ ಅದರ ಹಿಂದೆ ಇರುವಂತ ಗಂಭೀರತೆ ಏನು? ಇಷ್ಟೊಂದು ದೊಡ್ಡ ಧರ್ಮ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ, ದೇವರನ್ನೆಲ್ಲ ನಿಂದೆ ಮಾಡುವಂತ. ಈಗ ನಮ್ಮ ಧರ್ಮದಲ್ಲಿ ನಮ್ಮ ದೇವ್ರ ನಿಂದೆ ಯಾವ ರೀತಿ ಇವ್ರು ಮಾಡಿದ್ದಾರೆ, ಈ ರೀತಿ ಅನ್ಯ ಧರ್ಮದಲ್ಲಿ ನಿಂದೆ ಮಾಡಿ ತೋರಿಸಿದ್ರೆ ಏನಾಗ್ತಿತ್ತು? ನಮ್ಮ ಜಗುಲಿಗಳನ್ನ ಜಳಜಳ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಮತ್ತೊಂದು ಧರ್ಮದವ್ರಿಗೆ ಹೇಳಿದ್ರಿ ಇವ್ರನ್ನ ಏನ್ ಮಾಡ್ತಿದ್ರು? ಹೀಗೆ ತುಂಬಾ ಸಮಸ್ಯೆಗಳಿವೆ, ಒಂದಲ್ಲ ಎರಡಲ್ಲ. ಅಂದ್ರೆ ಈಗ ಒಟ್ಟು ಈ ಬಸವ ಸಂಸ್ಕೃತಿ ಅಭಿಯಾನ ಏನು 1 ವರ್ಷ ನಡೀತು, ಹಾ, ಇದು ಒಂದು ರೀತಿ ಪ್ರತ್ಯೇಕ ಧರ್ಮಕ್ಕೆ ಇಂಬು ಕೊಡುವ ರೀತಿಯಲ್ಲಿ ನಡೀತು ಅಂತಕ್ಕಂಥದ್ದೇ ಆಕ್ಷೇಪನ. ಹಾ, ಯಾವುದು? ಬಸವ ಸಂಸ್ಕೃತಿ ಅಭಿಯಾನ ನಡೀತು, ಅದರ ಸಮಾರೋಪ ಅರಮನೆ ಮೈದಾನದಲ್ಲಿ ನಡೀತು. ಹೌದು ಹೌದು, ಆಯ್ತು. ಅವೆಲ್ಲ ಒಂದು ಷಡ್ಯಂತ್ರ ಅಂತ ನನ್ಗೆ ಅನ್ಸುತ್ತೆ. ನಾವು ಅಭಿಯಾನ ಈ ಕಡೆ ನೀವು ಅಭಿಯಾನ ಆರಂಭ ಮಾಡ್ರಿ, ಈ ಎಲ್ಲ ಸ್ವಾಮೀಜಿ ಅವರು ಹೋಗಿ ಯಾರ್ಯಾರನ್ನೋ ಭೇಟಿ ಆದ್ರು, ಭೇಟಿ ಆದ ನಂತರ ಈ ರೀತಿ ಮಾಡ್ಬೇಕು ಅಂತ ಒಂದು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಒಂದು ಇದು ಆಯ್ತು, ವಿಚಾರ ತಯಾರಾಯ್ತು. ಆದ ನಂತರ ಇವರೆಲ್ಲರೂ ಅಭಿಯಾನಕ್ಕೆ ಹೊರಟ್ರು. ಅದೇ ಕಾಲಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಮೀಟಿಂಗ್ ಆಗಿದ ತಕ್ಷಣ ಜನಗಣತಿ ಆರಂಭ ಆಯ್ತು. ಇದೆಲ್ಲ ನೋಡಿದ್ರೆ ಕಾಕತಾಳೀಯನ ಅಲ್ವಾ ಇದು? ಆದ್ರೆ ಯಾರ್ದೋ ಸಂತುಷ್ಟೀಕರಣಕ್ಕಾಗಿ ನಡೆದಿರ್ಲಕ್ಕಿಲ್ವಾ ಅಂತ ಅನ್ಸೋದಿಲ್ವಾ? ಸ್ವಾಮೀಜಿ, ಅದರ 5 ವರ್ಷ ಹಿಂದೆ ಇದು ನಡೆದಾಗ ಪೊಲಿಟಿಕಲಿ ಇದು ಬಿದ್ದೋಗಿತ್ತು. ಪೊಲಿಟಿಕಲಿ 5 ವರ್ಷದಿಂದ ನಡೆದಾಗ ನಾನು ಇದೇ ರೀತಿ ಮಾತಾಡಿದ್ದೆ. ಇವರು ಧರ್ಮದ್ರೋಹಿಗಳು ನೋಡಿ, ದೇಶ ಉಳಿದ್ರೆ ನಾನೇನನ್ನೋದು, ಇವ್ರು ಏನಾದ್ರೂ ಮಾಡಿ ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಬೇಕು ಅಂತ ಇವ್ರ ಮೂಲ ಉದ್ದೇಶ. ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ಬೇಕು, ಇದ್ರ ಮೂಲ ಉದ್ದೇಶ. ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು ಅಂತಂದ್ರೆ ಮತ್ತೊಬ್ಬರು ಯಾರ್ದಾದ್ರೂ ಸಂಖ್ಯೆ ಹೆಚ್ಚಾಗತ್ತೆ. ಆಗ್ತಾ 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 ಹೋಗಿ ನಾವು ಇಲ್ಲಿ ಅಲ್ಪಸಂಖ್ಯಾತರಾಗ್ಬೇಕು. ಅಲ್ಪಸಂಖ್ಯಾತರಾದ ನಂತರ ಈ ದೇಶ ನಮ್ ಕೈ ಬಿಟ್ಟು ಹೋಗ್ಬೇಕು. ದೇಶನ ಹೋಯ್ತು ಅಂದ್ರೆ ನಮ್ ಧರ್ಮ ಉಳಿಯೋದು ಹೇಗೆ? ಅಲ್ಲ, ಇದು ಬಹಳ ಸೈದ್ಧಾಂತಿಕವಾದ ಚರ್ಚೆ, ಅಂದ್ರೆ ಡಿಗ್ನಿಫೈಡ್ ಡಿಬೇಟ್ ನಡೆಯಬೇಕಾದಂತಹ ವಿಷಯ ಸ್ವಾಮೀಜಿಗಳೇ. ತಾವು ಬಹುಶಃ ಆ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದೆ. ಯಾರೋ ಆ ವೇದಿಕೆಯ ಮೇಲೆ ಮಾಂಸಾಹಾರ ಸೇವನೆ ಮಾಡಿದ್ರೆ ಏನು ತಪ್ಪು ಅಂದ್ರೆ ತಿಳಿಯೋದಿಲ್ಲ. ಮುಂದ್ ಕುಂತವ್ರು 4 ಜನ ಏನೇ ಮಾತಾಡಿದ್ರು ನಗ್ತಾರೆ ಅಂತ ತಿಳ್ಕೊಂಡು ನೋಡಿ. ನಮ್ಮ ಮಾರಿಕಾಂಬೆ ನಿಂದೆ ಮಾಡ್ತಾರೆ. ಆಮೇಲೆ ನಮ್ಮ ದೇವತೆಗಳ ಬಗ್ಗೆ ಎಷ್ಟು ಕೆಟ್ಟ ನಿಂದೆ ಮಾಡಿದ್ದಾರೆ. ಆ ನಿಂದೆ ಮಾಡಿದವ್ರ ಮೇಲೆ ಏನಾದ್ರೂ ಬ್ಯಾನ್ ಮಾಡ್ಬೇಕು, ಅವ್ರ ಬಾಯಿಗೆ ಬೀಗ ಹಾಕಿಸ್ಬೇಕು. ಇದು ಸರ್ಕಾರದ ಕೆಲಸ. ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಅಂತ ತಿಳ್ಕೊಂಡು ಏನೋ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅದು ಸಹಿಸ್ಕೊಳ್ಳಿಕ್ಕೆ ಆಗದಷ್ಟು ನಿಂದೆ ಮಾಡಿದ್ದಾರೆ. ಆಮೇಲೆ ನಿಮ್ಮ ಜಗುಲಿಗಳನ್ನೆಲ್ಲ ಜಳ ಮಾಡ್ರಿ, ಒಯ್ದು ದೇವರನ್ನ ನದಿಗೆ ಹಾಕ್ರಿ. ಈ ದೇವರುಗಳು ನಿಮ್ಗೆ ಏನ್ ಮಾಡ್ತಾವ? ಆ ದೇವ್ರ ನೋಡ್ರಿ, ನಮ್ ತಂದೆ ತಾಯಿ ಯಾರಾದ್ರೂ ತೀರ್ಕೊಂಡ್ರೆ ತಕ್ಷಣ ಒಂದ್ ಸಮಾಧಿ ಕಟ್ಕೊಡ್ತಾರೆ. ಕಟ್ಟಿ ಅದ್ರ ಮೇಲೆ ಒಂದ್ ಲಿಂಗ ಇಟ್ಟು ನಾವು ಪ್ರತಿ ದಿವಸ ಕೃತಜ್ಞರಾಗಿ ಅವ್ರನ್ನ ಸ್ಮರಿಸ್ಕೊಳ್ತೀವಿ, ನಮ್ ತಂದೆ ತಾಯಿಗಳು ಕೊಟ್ಟಂತ ದೇಣಿಗೆ ಅಂತ. ಇವರು ಇವೆಲ್ಲವುಗಳನ್ನು ಸಹಿತ ಸಮಾಪ್ತ ಮಾಡ್ಬೇಕು ಅಂತ ನಾವೆಲ್ಲಿ ಈಗಂತಾರೆ. ಈಗ ನಾನ್ ಜೋರಾಗಿ ಮಾತಾಡಿದ ನಂತರ ನಾವು ಹಾಗಂದಿಲ್ಲ, ನಾವು ಹೀಗಂದಿಲ್ಲ, ಇಂಥ ಮಾತುಗಳನ್ನ ಅಂದಿಲ್ಲ, ಅಂತ ಮಾತುಗಳನ್ನ ಅಂದಿಲ್ಲ ಅಂತ ಈಗ ಶುರು ಮಾಡಿದ್ದಾರೆ. ಅಲ್ಲ, ತಾವು ನಿಮ್ಮ ಭಾಷಣ ಕೇಳ್ತಾ ಇದ್ದೆ ಸ್ವಾಮೀಜಿಗಳು. ಒಂದೇ ನಿಮಿಷ ಸ್ವಾಮೀಜಿ, ಬಿದ್ದೀವಿ ಸ್ವಾಮೀಜಿ ನೋಡ್ಬೇಕಾದ್ರೆ ಅವರು ಎಷ್ಟು ಮಾತಾಡಿದ್ದಾರೆ. ಅದು ಅಲ್ಲದೆ ಏನೋ ಲಿಂಗಾಯತ ಮತ್ತು ಇದು ಭಾವೈಕ್ಯ ಸಭೆ ಅಂತ, ಏನು ಲಿಂಗಾಯತ ಮತ್ತು ಮುಸ್ಲಿಂ ಭಾವೈಕ್ಯ ಸಭೆ, ಅದರಲ್ಲಿ ಯಾವ ಮಟ್ಟಕ್ಕೆ ಹೋಗಿದಾರೆ ಕೆಲವು ಜನ ಇವ್ರ ಪೈಕಿ ಅಂದ್ರೆ, ಬಸವಣ್ಣವ್ರಿಗೂ 1ಕ್ಕಿಂತ ಹೆಚ್ಚು ಜನ ಪತ್ನಿಯರಿದ್ರು, ಮೊಹಮ್ಮದನಿಗೂ ಸಹಿತ 1ಕ್ಕಿಂತ ಹೆಚ್ಚು ಜನ. ಆದ್ರಿಂದ ನಿಮ್ದು ನಮ್ದು ಸೇಮ್. ಆಮೇಲೆ ನಮ್ದು ನಿರ್ಗುಣ ನಿರಾಕಾರ, ನಿಮ್ದು ನಿರ್ಗುಣ ನಿರಾಕಾರ, ಆದ್ರಿಂದ ನಾವು ಸೇಮ್. ಆಮೇಲೆ ನಮ್ದು ದಾಸೋಹ, ನಿಮ್ದು ಜಕಾತ್, ಇವೆರಡೂ ಈಕ್ವಲ್ ಏನೋ ಹೇಳ್ತಾ ಇದ್ದಾರೆ. ಆ ನಂತರ ನಾವು ಸತ್ ಮೇಲೆ ಹೋಗಿತೀವಿ, ನೀವು ಸತ್ ಮೇಲೆ ಹೋಗಿತೀರಿ, ಎಲ್ಲ ಈಕ್ವಲ್, ನಮ್ದು ನಿಮ್ದು ಈಕ್ವಲ್ ಅಂತ ತಿಳ್ಕೊಂಡು ವಿಜಾಪುರದಲ್ಲಿ ಮತ್ತು ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಸಭೆಗಳನ್ನು ಮಾಡಿಸಿದ್ರು. ಮಾಡಿಸಿ ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ? ನಾಂದೆ ಆಗಿದ್ರು ಅಂದ್ರೆ ನಿಮ್ ಮಕ್ಕಳನ್ನ ಕೊಡ್ರಲ್ಲ ಅವ್ರ ಮನೆಗೆ. ಒಬ್ಬರ ಈ ಬಸವ ತಾಲಿಬಾನಿಗಳು ತಮ್ಮ ಮಕ್ಕಳನ್ನ ಅನ್ಯ ಜಾತಿಯರಿಗೆ ಕೊಟ್ಟು ಮದ್ವೆ ಮಾಡ್ಯಾರೇನು?
ಹಾಗೆ ಮಾಡಿದ್ರು ಅಂತಂದ್ರೆ ಒಂದ್ ಲಿಸ್ಟ್ ಕೊಡ್ರಿ, ನೋಡ್ತೀನಿ ನಾನು. ಅವ್ರು ಲವ್ ಮ್ಯಾರೇಜ್ ಬಿಟ್ಟು ಮತ್ತೆ ಅವ್ರ ಆಗ್ಯವನಿಗೆ ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಯಾರಾದ್ರೂ ದಲಿತರ ಮಕ್ಕಳಿಗೆ ನಿಮ್ ಹೆಣ್ಣು ಕೊಟ್ಟಿದ್ದೀರೇನು, ಅಥವಾ ಮುಸಲ್ಮಾನರಿಗೆ ನಿಮ್ ಹೆಣ್ಣು ಕೊಟ್ಟಿದ್ದೀರೇನು? ಇದು ಮಾತನಾಡ್ಲಿಕ್ಕೆ ಜನರ ಶ್ರದ್ಧೆ ಕೆಡಿಸ್ಲಿಕ್ಕೆ ಸರಿಯಾಗಿದೆ. ಆದ್ರೆ ಶ್ರದ್ಧೆ ಹಾಳು ಮಾಡಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸರಿ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಕಷ್ಟದ ಕೆಲಸ ಇದೆ ಇದು. ಆಮೇಲೆ ಈ ರೀತಿ ಮಾಡಿ ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾರೆ ಇವರು. ಹೀಗಾದ್ರೆ ಧರ್ಮ ಹೇಗೆ ಉಳಿಯೋದು ನಮ್ದು? ಆಮೇಲೆ ಯಾರ ಕಡೆಯಿಂದ ಇವರು ಇದನ್ನ ತಗೊಂಡು ಈ ಧರ್ಮ ಒಡೆಯೋ ಕೆಲಸ ಮಾಡಿದ್ರು? ಎಲ್ಲಾದ್ರೂ ಯಾರಾದ್ರೂ ಇವ್ರಿಗೆ ಇದು ಕೊಟ್ಟಿರ್ಬೋದಲ್ಲ ಅಂತ ಅನ್ಸೋದು ಸ್ವಾಭಾವಿಕ ಅಲ್ಲ. ಜನರಿಗೆ ಅನಿಸ್ತ, ಜನರು ಅಂತಾರೆ ಈ ರೀತಿ ನನ್ನ ಹತ್ರ, ಯಾರ ಕಡೆಯಿಂದ ಇವರು ಏನ್ ಈ ಸಾರ ತಗೊಂಡ್ ಮಾಡ್ತಾ ಇದಾರೆ, ಈ ರೀತಿ ಯಾಕೆ ಮಾಡ್ತಾರೆ ಈ ರೀತಿ? ನಮ್ಮ ಸಾಮಾನ್ಯ ಜನರು ಶ್ರದ್ಧೆಯಿಂದ ಏನೇನೇನೋ ಮನೆಯಲ್ಲಿ ಪೂಜೆ ಅರ್ಚನೆಗಳನ್ನ ಮಾಡ್ಕೊಂಡು ವ್ರತ ವೈಕಲ್ಯಗಳನ್ನ ಮಾಡ್ಕೊಂಡು ಹೋಗ್ತಿರ್ತಾರ, ಆನಂದವಾಗಿರ್ತಾರ ಅದರಲ್ಲೇ. ಇವ್ರು ಅದರಲ್ಲೇ ಒಂದು ಬಸವಣ್ಣವ್ರ ಯಾವ್ದೋ ಸಾಂದರ್ಭಿಕ ಮಾತನ್ನು ತಗೊಳ್ಳೋದು, ಅದ್ರ ಕೂಡ 1% ಬಸವಣ್ಣವ್ರದ್ದು 90% ಇವ್ರ ಹೊಲಸು ಹಾಕಿ ಇದನ್ನ ಬಸವಣ್ಣವ್ರ ಹೆಸರಲ್ಲೇ ಕಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ನಾನು ಕೇಳಿದ್ದೀನಿ ಅಷ್ಟೇ. ನನ್ನ ಉದ್ವೇಗ ಇಷ್ಟೇ, ದಯವಿಟ್ಟು ಇಂಥ ಕೆಲಸ ಮಾಡ್ಬೇಡ್ರಿ. ದೇಶ ಹೋಯ್ತು ಅಂದ್ರೆ ಧರ್ಮನೂ ಉಳಿಯೋದಿಲ್ಲ ಅಂತ. ಅಲ್ಲ, ಇದು ಸೈದ್ಧಾಂತಿಕ ಕಾರಣಗಳಿಗೋಸ್ಕರ ನಡೀತಾ ಇದೆ ಅಂತ ಅನ್ಸುತ್ತಾ, ಅಥವಾ ರಾಜಕೀಯ ಹೌದು ಕಾರಣ? ಹೌದು, ನಾನು ಹೇಳಿದ್ದು ಸೈದ್ಧಾಂತಿಕ ಕಾರಣಗಳಿಗೋಸ್ಕರ. ಅಲ್ಲಿ ನಡೀತಾ ಇರೋದು ಸ್ವಾಮೀಜಿ, ಹೋಗೋಗ್ತಾ ಏನೋ ಮಾತಾಡಿದ್ದೀನಿ ಅಂತ ಅಲ್ಲ, ನಡೀತಾ ಇರೋದು ಮಾತುಗಳನ್ನ ಕೇಳ್ಕೊಂಡಿದ್ದೀನಿ. ಇನ್ನು ತುಂಬಾ ವಿಷಯಗಳಿವೆ ಇಂಥವುಗಳನ್ನ ಮಾಡ್ತಾ ಇರೋದು ಪುಣ್ಯಾತ್ಮರು. ದಯವಿಟ್ಟು ಯಾಕೆ ನಮ್ಮ ಧರ್ಮವನ್ನ ಈ ರೀತಿ ಬಲಿ ಕೊಡ್ತಾ ಇದ್ದೀರಿ? ಒಡೆಯೋರು ಹೊಡಿತಾರೆ, ಆ ಕಡೆ ಒಂದ್ ಮಾಡಿಸ್ತಾರೆ, ಈ ಕಡೆ ಒಂದ್ ಮಾಡಿಸ್ತಾರೆ, ಮಾಡಿಸಿ ಎರಡು ಕಡೆನೂ ನಮ್ದೇ ಏನೋ ಅನ್ನೋ ತಮ್ಮ ಇದನ್ನ ಅಜೆಂಡಾ ಪಾಸ್ ಮಾಡ್ಕೊಳ್ತಾರೆ. ಆದ್ರೆ ಸಾಮಾನ್ಯ ಜನರನ್ನ ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೆ? ನಮ್ ಜನ ಮುಗ್ಧ ಜನ, ಅವ್ರಿಗೆ ಯಾರಾದ್ರೂ ಒಬ್ಬರು ಹೀಗಂದ್ರೆ ಸಾಕು, ಎಲ್ಲ ನಮಗ್ ಗೊತ್ತಿರ್ಲಿಲ್ಲ ನೋಡ್ರಿ ಇವ್ರು ಹೀಗ್ ಮಾಡ್ತಾರ ಅನ್ನೋದು ಈಗ ನಮಗ್ ಗೊತ್ತಾಯ್ತು ನೋಡ್ರಿ ಅಂತ ಅಂತಾರೆ. ಈಗ ನನಗ್ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ, ಅಪ್ಪಗಳ ತಾವು ಅವ್ರಿಗೆ ಬೈದಿದ್ದೀರಿ, ಇದು ಬಹಳ ಕಡಿಮೆ, ಬಹಳ ದಿನದಿಂದನೂ ಇವ್ರು ಈ ಮಾತುಗಳನ್ನ ಕೇಳಿ ಬೇಸತ್ತಿದ್ದೀವಿ ನಾವು ಅಂತಾರೆ ಜನ. ಆಮೇಲೆ ಇವ್ರು ತಮ್ಮ ಮನೆಯಲ್ಲಿ, ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಇವ್ರು ತಮ್ಮ ಮನೆಯಲ್ಲಿ, ಇವರ ಸಂಬಂಧಿಕರ ಮನೆಯಲ್ಲಿ, ಇವರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಮದುವೆಯಲ್ಲಿ ಹೋಗಿ ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿಸ್ತಾರೆ 2 ದಿವಸ ನಿಂತು. ಆದ್ರೆ ಭಕ್ತರಿಗೆ ಮಾತ್ರ ನೀವು ಈ ಬಸವ ಸಂಸ್ಕೃತಿಯಲ್ಲಿ ಮದುವೆ ಮಾಡ್ಬೇಕು, ವೈದಿಕ ಪದ್ಧತಿ ಸರಿಯಲ್ಲ ಅಂತ ಉಪದೇಶ ಮಾಡ್ತಾರೆ. ನಾನು ಹೇಳಿದೆ ಅವ್ರಿಗೆ, ಅಂತ ಉದಾಹರಣೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ಬರ್ರಿ ಇವ್ರದ್ದೆಲ್ಲ ತೋರಿಸ್ತೀನಿ ನಿಮ್ಗಂತ. ಒಳಗೊಂದು ಹೊರಗೊಂದು ಯಾಕೆ? ಅದಕ್ಕಂತಲೇ ನಾನು ಇವರಿಗೆ ನಾಟ್ಯ ಮಂಡಳಿ ಅಂತ ಕರೆದದ್ದು. ನೀವು ಸ್ವಾಮೀಜಿಗಳ ಆಯ್ಕೆ ಪದ್ಧತಿ ಬಗ್ಗೆ ಕೂಡ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ರಿ. ನಾನು ಹೌದು, ಸ್ವಾಮೀಜಿಗಳ ಆಯ್ಕೆ ಪದ್ಧತಿಯಲ್ಲಿ ತಮ್ಗೆ ಗೊತ್ತಲ್ಲ, ಒಂದೇ ಕಮ್ಯುನಿಟಿ ಜನ ಮಠಾಧಿಪತಿಗಳು ಆಗೋದನ್ನ ನಾವು ಕಾಣ್ತಾ ಇದ್ದೀವಿ. ಅವರು ಇಷ್ಟೊಂದು 1200 ವರ್ಷ 800 ವರ್ಷ ಆಯ್ತು ಬಸವಣ್ಣ ಸಮಾನತೆ ಹೇಳಿ. ಇವರು ಬಸವಣ್ಣನ ಸಮಾನತೆ ಬಾಯಿ ತೆಗೆದ್ರೇನೆ 12ನೇ ಶತಮಾನಕ್ಕೆ ಹೋಗ್ಬಿಡ್ತಾರ ಓಡಿ. ಬಾಯಿ ತೆಗೆದ್ರು ಅಂದ್ರೆ 12ನೇ ಶತಮಾನದಲ್ಲಿ ಹೀಗಾಯ್ತು, 12ನೇ ಶತಮಾನದಲ್ಲಿ ಹಾಗಾಯ್ತು, ಬಸವಣ್ಣವ್ರು ಹೀಗಂದ್ರು, ಈ ಶರಣರು ಹೀಗಂದ್ರು, ಆಯ್ತು ಎಲ್ಲರೂ ಅವ್ರಂದ್ರು. ನೀವೇ ಮಾಡಿದ್ದೇನಪ್ಪ? ನೀವು 800 ವರ್ಷದೊಳಗೆ ಬಸವಣ್ಣ ಸಮಾನತೆ ಹೇಳಿದ್ದ, ನೀವ್ ಯಾವ ಸಮಾನತೆ ತಂದಿರಿ? ಏನೂ ಇಲ್ಲ. ನಿಮ್ ಮಕ್ಕಳನ್ನ ಯಾರಿಗೆ ಕೊಟ್ರಿ? ಯಾವ ಒಬ್ಬ ದಲಿತರ ಮಕ್ಕಳಿಗೆ ನಿಮ್ ಮಕ್ಕಳನ್ನ ಕೊಟ್ಟಿದ್ದೀರಿ? ಇದನ್ನ ಹೇಳುವವ್ರೆಲ್ರು ಇದ್ರಲ್ಲಿ ಕೆಲವು ಜನ ಗೃಹಸ್ಥರಿದಾರ. ಆಮೇಲೆ ಸ್ವಾಮಿಗಳಿಗೆ ನನ್ನ ನಿಮ್ ಭಕ್ತರಿಗೆ ಹೇಳಿ ನೀವು ಎಷ್ಟು ಜನರಿಗೆ ಮದುವೆ ಮಾಡಿಸಿರಿ? ಒಬ್ಬರಿಗೆ ಇಲ್ಲ. ಆಮೇಲೆ ಎಷ್ಟು ಜನ ಬಡವ್ರ ಮನೆಗೆ ಹೋಗಿ ಊಟ ಮಾಡಿದಿರಿ ನೀವು? ದಲಿತರ ಮನೆಗೆ ಹೋಗಿ ಊಟ ಮಾಡಿದಿರಿ? ನಾನು ಹಿಂದೊಂದ್ ಸಾರಿ ಹೇಳಿದ್ದೆ ತಮ್ಮಲ್ಲೇ ಬಂದಾಗ, ಎಲ್ಲೋ ನಮ್ಮ ಮುಧೋಳದ ಸ್ವಾಮಿಗಳೊಬ್ರು ಅವರ ಶಿಷ್ಯನಾದಂತವನು ಒಬ್ಬ ಲಿಂಗಾಯತ ನಾಭಿಕ ಸಮಾಜದವನಿದ್ದ, ಅಂದ್ರೆ ಹಡಪದ ಸಮಾಜದವನು. ಅವನು ತನ್ನ ಗುರುಗಳು ಅಂತ ತಿಳ್ಕೊಂಡು ಅವ್ರನ್ನ ಹೊಸ ಮನೆ ಕಟ್ಟಿದೀನಿ, ತಾವು ಪಾದ ಪೂಜೆಗೆ ಪ್ರಸಾದಕ್ಕೆ ಬರ್ಬೇಕು ಅಂತ ಕೇಳಿದಾಗ ಆ ಸ್ವಾಮಿಗಳು ನಮ್ಮ ಹಿರಿಯರನ್ನ ಕೇಳ್ತೀನಿ ಅಂತ ಹೇಳಿ ಹಿರಿಯರನ್ನ ಕೇಳಿದ್ರು. ಅವರು ಶೂದ್ರ, ಅವ್ರ ಮನೆಗೆ ಹೋಗ್ಬಾರ್ದು, ಯಾರು ಇವರೇ ವಿರಕ್ತ ಮಠದವ್ರೆ, ಹೋಗ್ಬಾರ್ದು ಅಂತ ಹೇಳಿದ್ರು. ಮುಂದೆ ಆ ಸ್ವಾಮಿಗಳು ಭಕ್ತನ ಪ್ರೇಮಕ್ಕೆ ತಡೀಲಿಕ್ಕೆ ಆಗ್ಲಿಲ್ಲ, ಅವನ ಮನೆಗೆ ಹೋಗಿ ಪೂಜಾ ಪ್ರಸಾದ ಮಾಡ್ಕೊಂಡು ಬಂದ್ರು. ಆ ಸ್ವಾಮಿಗಳ ಬಟ್ಟನ್ನ ಕತ್ತರಿಸ್ಲಿಕ್ಕೆ ಹಚ್ಚಿದ್ರು ಇವರು. ಇದು
ಮುಂಬೈ ಗೆಜೆಟಿಯರ್ನಲ್ಲಿದೆ. ನನಗೆ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು, ಅದರ ಕಾಪಿನೂ ತೆಗೆದು ತೋರಿಸಿದ್ರು ನನಗೆ. ಮುಂಬೈ ಗೆಜೆಟಿಯರ್ನಲ್ಲಿ ಇವತ್ತು ಇದೆ. ಆಮೇಲೆ ಆ ಹಿರಿಯ ಸ್ವಾಮಿಯ ಮೇಲೆ ಯಾವ ರೀತಿ ಪೊಲೀಸ್ ಕಂಪ್ಲೇಂಟ್ ಆಯ್ತು ಎಲ್ಲಾನು ತೋರಿಸಿದ್ರು. ಇವ್ರು ನಮಗೀಗ ಸಮಾನತೆ ಪಾಠ ಹೇಳಿಕ್ ಹೊಂಟಾರ. ಆಮೇಲೆ ಈ ಮಠಗಳಲ್ಲಿ ತಾವು ನೋಡ್ರಿ ನೀವು, ಯಾವ ಜಾತಿಯವರು ಕಾಣೋದಿಲ್ಲ ನಿಮ್ಗೆ. 100 ವರ್ಷಗಳಿಂದ ಮತ್ತೊಂದು ಯಾವ ಜಾತಿಯವರು ಇಲ್ಲ. ಎಂಥವ್ರೇ ಇದ್ರು ಸಹಿತ ಆ ಮಠಗಳಲ್ಲಿ ಒಂದೇ ಕಮ್ಯುನಿಟಿ ಅವ್ರು ಕಾಣೋದು. ಆಮೇಲೆ ಒಂದೇ ಕಮ್ಯುನಿಟಿ ಅವರಲ್ಲ, ಆ ಕಮ್ಯುನಿಟಿಯಲ್ಲಿ ಒಂದೇ ಕಮ್ಯುನಿಟಿಯಲ್ಲಿ ತುಂಬಾ ಜನ ಇದಾರೆ ಒಳ್ಳೆಯವರು, ಯೋಗ್ಯರು. ಅವ್ರನ್ನ ಯಾರನ್ನೂ ತಗೊಳ್ಳೋದಿಲ್ಲ. ಇವ್ರ ಸಂಬಂಧಿಕರೇ. ಈಗ ಹೆಂಗ ರಾಜಕೀಯದಲ್ಲಿ ಸಂಬಂಧಿಕರು ಒಬ್ರಿಗೊಬ್ರು ಎಲ್ಲ ಸಂಬಂಧಿಕರೇ ನೇತಾರ ಆಗ್ತಾರಲ್ಲ, ಹಾಗೆ ಈ ಮಠಗಳನ್ನ ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರಿ ಅಂದ್ರೆ ಇವರೆಲ್ಲರೂ ಒಬ್ರಿಗೊಬ್ರು ಸಂಬಂಧಿಕರಿದ್ದಾರೆ. ಆಮೇಲೆ ಏನೇ ಕಾರ್ಯಕ್ರಮ ಮಾಡಿದ್ರೆ ಸೂತ್ರ ಸಂಚಾಲನೆ ಮಾಡುವನ್ನ ಹಿಡ್ಕೊಂಡು ಆಭಾರ ಮನ್ನಿಸುವವನವರೆಗೆ ಎಲ್ಲ ಇವ್ರು ರಿಲೇಟಿವ್ ಇರ್ತಾರೆ. ಅಲ್ಲ ಸ್ವಾಮೀಜಿ, ಆ ವಿಷಯದಲ್ಲಿ ಕಷ್ಟ ಆದ್ರೆ ಈಗ ತಮ್ಮ ಅಭಿಪ್ರಾಯವನ್ನು ಇಟ್ಕೊಂಡ ಗುಂಪಿನ ಮೇಲೆ ಅವ್ರದ್ದು ಒಂದಷ್ಟು ಅಬ್ಜೆಕ್ಷನ್, ಅವ್ರ ಅಭಿಪ್ರಾಯ ಇಟ್ಕೊಂಡ ಗುಂಪಿನ ಮೇಲೆ ನಮ್ಮದು ಒಂದಷ್ಟು ಅಬ್ಜೆಕ್ಷನ್ ಅದು ಇದ್ದೇ ಇದೆ. ತಾವು ಈ ಶಬ್ದ ಬಳಸಿದ್ರಿ ಅನ್ನುವ ಕಾರಣಕ್ಕೆ ಆಕ್ರೋಶ. ಈಗ ವಿಜಯಪುರ ಜಿಲ್ಲೆಗೆ ಹೋಗಬಾರ್ದಂತ ಏನ್ ಮಾಡೋದು? ಅಲ್ಲ, ಈಗ ಬಾಗಲಕೋಟೆ ಜಿಲ್ಲೆಗೆ ಈಗ ಜಸ್ಟ್ ಕಲೆಕ್ಟರ್ ಲೆಟರ್ ತಂದು ಈಗ ಜಸ್ಟ್ ನಾನು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೆ, ನಮ್ದೊಂದು ಶಾಖಾ ಮಠದಲ್ಲಿ ಇಲ್ಲಿನೂ ತಗೊಂಡ್ ಬಂದಿದ್ದಾರೆ. ಓ ಓಕೆ. ನೀವು 1 ಗಂಟೆಯಲ್ಲಿ ಜಾಗ ಖಾಲಿ ಮಾಡ್ಬೇಕಂದ್ರು ದಯವಿಟ್ಟು ತಾವು ಕ್ಷಮಿಸ್ಬೇಕು, ನನಗೆ ಏನ್ ಫರ್ದರ್ ಆಕ್ಷನ್ ಇದ್ದದನ್ನ ಮಾಡ್ಕೊಡ್ರಿ, ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಅರೆಸ್ಟ್ ಮಾಡ್ರಿ, ಬಾಗಲಕೋಟೆ ಜಿಲ್ಲೆಗೆ ಹೋಗಬಾರ್ದು, ಕೋರ್ಟಿನ ಅವಮಾನ್ಯ ಅಂತ ತಿಳ್ಕೊಂಡು ಏನಾದ್ರು ಮಾಡ್ಬೋದು ಮಟ್ಬೋದು. ನಾನು ಅವ್ರಿಗೆ ಹೇಳಿದೆ, ದಯವಿಟ್ಟು ನನಗೆ ಈಗ ದಿನಾಲು ಈ ರೀತಿ ತಾವು ಮಾಡಿದರೆ ನನ್ಗೇನ್ ಆಗೋದಿಲ್ಲ. ಒಂದ್ ಸಾರಿ ಅರೆಸ್ಟ್ ಮಾಡೋದಿದ್ರೆ ಏನ್ ಮಾಡೋದಿದ್ರೆ ಒಂದೇ ಸಾರಿ ಏನ್ ಶಿಕ್ಷೆ ಕೊಡೋದಿದ್ರೆ ಎಲ್ಲ ಕೊಟ್ಟು ಬಿಡಿ, ಆಮೇಲೆ ನಾನು ಫ್ರೀ ಆಗ್ತೀನಿ ಅಂತ ಹೇಳಿದೆ. ಮತ್ತೇನ್ ಮಾಡೋದಿಲ್ಲ. ಇನ್ ಇಲ್ಲಿಂದ ನಾನು ಬೆಳಗಾವಿಗೆ ಹೋದ್ರೆ ಬೆಳಗಾವಿ ಡಿಸ್ಟಿಕ್ಕಿನ ಕಲೆಕ್ಟರ್ ತಗೊಂಡ್ ಬರ್ತಾರೆ 1 ಲೆಟರ್. ಆಮೇಲೆ ಮತ್ತೊಂದು ಡಿಸ್ಟಿಕ್ಗೆ ಹೋದ್ರೆ ಅವರು ತಗೊಂಡ್ ಬರ್ತಾರೆ. ಅವ್ರು ಯಾಕಂತಂದ್ರೆ ಅವ್ರ ಪ್ಲಾನ್ ತಯಾರಾಗಿದೆ. ಮಾಡಿದೀವಿ, ಅವ್ರು ಸ್ಟೇ ಕೊಡ್ಲಿಲ್ಲ ಹೈಕೋರ್ಟ್ನವರು. ಓಕೆ. ಕಾಡಸಿದ್ದೇಶ್ವರ ಸ್ವಾಮೀಜಿ, ತಾವು ತಮ್ಮ ಮಾತುಗಳನ್ನು ಕೇಳ್ತಾ ಇದ್ದೆ. ಯಾರೋ ಒಬ್ರು ಸ್ವಾಮೀಜಿ ಮಾಂಸಾಹಾರ ಸೇವನೆ ಮಾಡಿದ್ರಿ ಏನ್ ತಪ್ಪು, ಮದ್ಯಪಾನ ಮಾಡಿದ್ರಿ ಏನ್ ತಪ್ಪು ಅಂತ ಕೇಳಿದ್ರು ಅಂತ ಮಾಡಿದ್ದಾರೆ ನೋಡಿ. ಅದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವೆ, ಸುಮಾರು ಜನ ಇದ್ದಾರೆ ಅಂತವ್ರು. ಕೆಲವು ಜನ ಹೆಣ್ಮಕ್ಳು ಇದಾರೆ ಪ್ರಾಧ್ಯಾಪಕರಿದ್ದಂತವ್ರು. ಮಾಂಸಾಹಾರ ಮಾಡಿದ್ರೆ ಏನಾಗುತ್ತೆ, ನೀವು ಲಿಂಗಾಯತ್ರಿ ಯಾರಾದ್ರೂ ಮಾಂಸಾಹಾರ ಮಾಡಿದ್ರೆ ಅವನೇನ್ ಜಾತಿಯಿಂದ ಹೊರಗೆ ಹಾಕ್ತೀರಾ ಅಂತ ಹೀಗೂ ಕೇಳಿದ್ದಾರೆ. ಶರ್ಯ ಕುಡಿದ್ರೆ ಏನ್ ದೊಡ್ಡ ತಪ್ಪಾಯ್ತು ಅಂತ ಅದನ್ನು ಕೇಳಿದ್ದಾರೆ ಇವ್ರೇ. ಈಗ ಹೇಳ್ತಾ ಇದ್ದಾರೆ ನಾವ್ ಯಾರು ಆಗ ಮಾತಾಡಿಲ್ಲ, ಈಗ ಮಾತಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬಿದ್ದಿದೆ. ಅದ ನಂತರ ಇವ್ರಿಗೆ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ದಯವಿಟ್ಟು ನಾನು ಅವ್ರಿಗಂದೆ, ಹೀಗೆ ಧರ್ಮ ಕೆಡಿಸ್ಬೇಡ್ರಿ. ನೀವೇನೋ ಈ ಕಮ್ಯುನಿಸಂ ತಂದು ನಮ್ ಧರ್ಮ ಹಾಳು ಮಾಡ್ಬೇಡ್ರಿ. ಆಮೇಲೆ ಸಂಸ್ಕೃತ ಶ್ಲೋಕಗಳು ಬೇಡ ಇವ್ರಿಗೆ. ಶೇರ್ ಶಾಯರಿ ನಡೆಯುತ್ತೆ, ಇಂಗ್ಲಿಷ್ ನಡೆಯುತ್ತೆ, ಆದ್ರೆ ಸಂಸ್ಕೃತ ಬೇಡ. ಇದು ಯಾವ ಅಧ್ಯಾತ್ಮ? ಬಸವಣ್ಣವರು ಸುಮಾರು ವಚನಗಳಲ್ಲಿ ಸಂಸ್ಕೃತೋಕ್ತಿಗಳಿವೆ. ಅಲ್ಲ, ಅದು ಬೇರೆಯದೇ ಚರ್ಚೆ. ಈಗ ತಾವು ಆಯ್ತು, ತಾವು ಬಳಸಿದ ಶಬ್ದ ಒಂದೆರಡು ಜನರಿಗೆ ಬೇಜಾರಾಗಿದೆ. ತಾವು ಕ್ಷಮೆ, ವಿಷಾದ ಏನಾದ್ರು ಕೇಳ್ತೀರಾ? ಇಲ್ಲ, ನಾನು ಸಹಜವಾಗಿ ಮಾತಾಡಿದ್ದೀನಿ ಅಂತ ಹೇಳ್ತೀನಲ್ಲ, ಇದರಲ್ಲಿ ಕ್ಷಮೆ ಕೇಳೋದೇನಿದೆ? ಓಕೆ, ನಾನು ಸಹಜವಾಗಿ ಮಾತಾಡಿದ್ದೀನಿ. ನನ್ನ ಭಾಷೆ ಅದು. ನಮ್ಮ ವಿಜಯಪುರದಲ್ಲಿ ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ. ನಮ್ಮ ವಿಜಯಪುರದಲ್ಲಿ ನಾವೆಲ್ಲರೂ ಹೆಚ್ಚು ಕಡಿಮೆ ಇದೇ ರೀತಿ ಮಾತಾಡ್ತಿರ್ತೇವೆ. ನಮ್ಮ ಇಲ್ಕಲ್ಲದವ್ರಂತರೂ ಇಲ್ಕಲ್ ಶ್ರೀಗಳು ಎಲ್ಲಿ ಅದ ಉತ್ಸವ ಮಗ ಅವನ್ ನೋಡ್ಬಾ ಹಿಂಗ್ ಸಹಜ ಅಂತಿದ್ರು. ಬಟ್ ಇದರಿಂದ ರಾಜಕೀಯ ಕಾರಣಗಳಿವೆ ಅಂತ ಅನ್ಸುತ್ತಾ ಈ ರೀತಿಯ ಆದೇಶದ ಹಿಂದೆ? ನಿಶ್ಚಿತವಾಗಿಯೂ ಯಾರಿದ್ದಾರೆ ಇದರಲ್ಲಿ ಎಂ.ಬಿ. ಪಾಟೀಲ್ ಏನ್ ಸಾಧಿಸ್ಲಿಕ್ಕೆ ಹೊರಟಿದಾರೋ ಗೊತ್ತಿಲ್ಲ, ಅಥವಾ ಎಂ.ಬಿ. ಪಾಟೀಲ್ ಹೆಗಲ ಮೇಲೆ ಬಂದೂಕಿಟ್ಟು ಯಾರು ಏನ್ ಸಾಧಿಸ್ಲಿಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಅಲ್ಲ, ನೀವು ಎಂ.ಬಿ. ಪಾಟೀಲ್ ಇಬ್ರು ಸಿದ್ದೇಶ್ವರ ಶ್ರೀಗಳ ನಾನು ಎಂ.ಬಿ. ಪಾಟೀಲ್ರಿಗೆ ಹೇಳಿದ್ದೆ, ಗೌಡ್ರೆ ಹೀಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮಗೆ ರಾಜಕಾರಣ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಗ್ರೌಂಡ್ ಇದೆ, ನೀವು ಮಾಡಿದ ಕೆಲ್ಸಕ್ಕೆ ಇನ್ನ 20 ವರ್ಷ ನೀವು ಆರ್ಚಿ ಬರುವಷ್ಟು ಇದಿದೆ, ಅದನ್ ಬಿಟ್ಟು ಈ ಧರ್ಮದ್ರೋಹದ ಕೆಲಸ ಮಾಡ್ಬೇಡ್ರಿ ಅಂತ ಹೇಳಿದ್ ನಾನು. ಆದ್ರೆ ಅವ್ರಿಗೂ ಒಬ್ಬ PA ಇದಾನ, ಅವನ್ ಮಾತು ಕೇಳಿ ಮಾಡ್ತಿರ್ಬೋದು ಅನ್ಸುತ್ತೆ. ಯಾರವರು? ತಮಗ್ ಗೊತ್ತಿದೆ ಅಲ್ಲ, ನಾನೇನು ಹೇಳೋದು.
ಯಾಕಂದ್ರೆ ಅವನೇ ಇವೆಲ್ಲ ಮ್ಯಾನೇಜ್ ಮಾಡೋದು, ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸೋದು, ಆಮೇಲೆ ಈ ಮೆಸೇಜ್ಗಳನ್ನ ಹಾಕ್ಸೋದು, ಇದೆಲ್ಲ ವಾತಾವರಣ ತಯಾರು ಮಾಡೋದು, ಇಂಥ ಕೆಲಸ ಎಲ್ಲ ಮಾಡ್ತಿರ್ತಾನ ಅವನು. ಆದ್ರಿಂದ ಎಂದಾದ್ರೂ ಒಂದ್ ದಿವಸ ಎಂ ಬಿ ಪಾಟೀಲ್ನ ಎಲ್ಲಿಯಾದ್ರೂ ಒಂದ್ ದೊಡ್ಡ ಕೊಳದಲ್ಲಿ ಹೋಗಿತ್ತಾನ. ನಿಮ್ಗೂ ಎಂ ಬಿ ಪಾಟೀಲ್ರಿಗೂ ಮಾತಿಲ್ವಾ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಏನ್ ಕೆಲಸ, ಯಾರ ಜೊತೆನೂ ಮಾತಿಲ್ವಲ್ಲ. ನಾನ್ ಮಹಾರಾಷ್ಟ್ರದಲ್ಲಿ ಹೋಗಿರ್ತೇನೆ, ಯಾವಾಗಲಾದ್ರೂ ಒಮ್ಮೆ ಈ ಕಡೆ ಬರ್ತೀನಿ. ಬಂದಾಗ ಯಾವಾಗಾದ್ರೂ ಭೇಟಿ ಆಗೋದ್ ಕಷ್ಟ. ಅದರಲ್ಲಿ ನಾನು ವಕ್ಫ್ ಇದ್ರ ಸಂದರ್ಭದಲ್ಲಿ ಮಾತಾಡಿದಾಗ ಒಂದಿಬ್ಬರು 3 ಜನ ಮುಸಲ್ಮಾನರನ್ನ ಇದನ್ನ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಹಚ್ಚಿ ಕಾಡಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ಸೋದು, ಅದು ಆ ಕೆಲಸನೂ ಮಾಡಿದ್ರು ಅವರು. ಅದು ನನ್ಗೆ ಗೊತ್ತಾಯ್ತು. ಅವೆಲ್ಲ ಹಿಡ್ಕೊಂಡು ಬಂದ್ ನಾಯಿಗಳು ಬೇಟೆ ಆಡುವಾಗ ಗೊತ್ತೇ ಆಗ್ತದ ಅವ್ನು. ಬಟ್ ಎಲ್ಲೋ ಒಂದು ಈಗಲೂ ಸಮನ್ವಯದ ಮಾಡಿದ್ರು, ಕೊರತೆ ನಿನ್ನೆನೂ ಕಾಡ್ತಾ ಇಲ್ವಾ ಕನಿಷ್ಠಗಳೇ? ನನಗೆ ಯಾಕೋ ನಿನ್ನೆಯಿಂದ ಈ ಘಟನೆ ನೋಡಿದಾಗಿಂದ ಸಿದ್ದೇಶ್ವರಪ್ಪರದು ನೆನಪಿಗೆ ಬರುತ್ತೆ ನನಗೆ. ಎಲ್ಲೋ ಒಂದ್ ಕಡೆ ಒಂದೆಲ್ಲೋ ಸಮನ್ವಯ ಮಾಡಿ ಸಾಧಿಸಿ ಹೋಗ್ತಾ ಇದ್ರು ಅವರು. ಹೌದು, ನಾನ್ ಮೊದ್ಲಿಂದನೂ ಇದೇ ಸ್ವಭಾವದಿಂದ ಬಂದಿದ್ದೀನಿ. ಅಪ್ಪಗಳ ಎದುರಿಗೆ ಸಹಿತ ನಾನು ಹೀಗೆ ಯಾವಾಗ್ಲೂ ಇದು ಮಾಡ್ತಿದ್ದೆ. ಅವರು ತುಂಬಾ ವಿನೋದ ಪೂರ್ವಕವಾಗಿ ಇದನ್ನ ಮಾಡ್ತಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ವಿಚಾರ ಇದೆ. ಇಲ್ಲದೆ ಇದ್ರೆ ಎಂತೆ ಬರೋದನ್ನ ಬಿಟ್ಬಿಡೋದು, 2ರಲ್ಲಿ 1 ಮಾಡ್ಬೇಕಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ವಿಚಾರ ಇದೆ. ನಮ್ಮ ವಕೀಲರನ್ನ ಕೇಳ್ತಾ ಇದ್ದೇನೆ, ನೋಡ್ಬೇಕು. ಧನ್ಯವಾದ ಸ್ವಾಮೀಜಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಆಯ್ತು, ಮಾತನಾಡಿದ್ದಕ್ಕೆ. ನಮಸ್ಕಾರ ತಮಗೆ, ಧನ್ಯವಾದಗಳು. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.